ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಹನಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಇವತ್ತು ಬೇಗ ಯಾವ ಥರ ಚಿತ್ರಾನ್ನ ಮಾಡೋದಂಥ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಗ್ಯಾಸ್ ಹಚ್ಕೊಂಡು ಅದ್ರ ಮೇಲೆ ಒಂದು 2 ಸ್ಪೂನ್ ಆಯಿಲ್ ಹಾಕೊಳ್ಳೋಣ. ಆಮೇಲೆ ಬೆಳ್ಳುಳ್ಳಿ ಒಂದು 4 ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಸ್ವಲ್ಪ ಆಯಿಲ್ ಒಂದು ಸ್ವಲ್ಪ ಆಯಿಲ್ ಜಾಸ್ತಿ ಇರಲಿ, ಬಟ್ ಯಾಕಂದರೆ ಅದರಲ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಕಡಲೆಬೀಜ ಹಾಕ್ಕೊಂಡು ಫುಲ್ಲು ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಫ್ರೈ ಮಾಡಿಕೊಂಡು ಫ್ರೈ ಆದಮೇಲೆ ಕಡಲೆಬೇಳೆ ಮತ್ತು ಜೀರಿಗೆ ಎಲ್ಲ ಹಾಕ್ಕೊಂಡು ಸಾಸಿವೆ ಎಲ್ಲ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನನಗೆ ಯಾಕೆ ಒಟ್ಟಿಗೆ ಹಾಕಿಲ್ಲ ಅಂದರೆ ಇನ್ನೊಂದು ಬೇರೆ, ಸೊ ಅದಕ್ಕೋಸ್ಕರ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ನಾನೊಂದು 3 ಈರುಳ್ಳಿ ಹಾಕ್ಕೊಂಡಿದ್ದೀನಿ, 1 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಅದು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ 5 ಮಿನಿಟ್ಸ್ ಬಿಡಿ, ಅದು ಫುಲ್ಲು ಗೋಲ್ಡನ್ ಕಲರ್ ಇರೋ ಥರ. ಅದು ಮುಂಚಿತವಾಗಿ ಒಂದು ಸ್ವಲ್ಪ ಸಾಲ್ಟನ್ನು ಹಾಕ್ಕೊಳ್ಳಿ. ಆಮೇಲೆ ಕರಿಬೇವು ಮಿಕ್ಸ್ ಮಾಡಿಬಿಟ್ಟಿದೆ, ಸೊ ಅದಕ್ಕೋಸ್ಕರ ಹಾಕ್ಕೊಳ್ಳಿ. ಆಮೇಲೆ ಉಪ್ಪು ಹಾಕ್ಕೊಳ್ಳಿ, ಸಾಲ್ಟ್ ಹಾಕ್ಕೊಳ್ಳಿ, ಪುಡಿ ಹಾಕ್ಕೊಳ್ಳಿ. ಮತ್ತು ಇದನ್ನು ಬ್ಯಾಚಲರ್ಸು ಸಹ ಮಾಡ್ಕೊಬೋದು. ಮಾಡ್ಕೊಂಡು ತುಂಬ ಇಷ್ಟ ಆಗ್ತದೆ. ಇನ್ನೊಂದು ಮಾಡ್ಕೊಂಡು ತಿಂತಾರೆ. ಮತ್ತು ಬ್ಯಾಚಲರ್ಸ್ ಅಂತೆಲ್ಲ ಬೇಕು, ಯಾರು ಅಡುಗೆ ಬರೋಲ್ಲ, ಟ್ರೈ ಮಾಡ್ಕೊಬೋದು. ಆಮೇಲೆ 1 ಟೊಮೊಟೊ ಹಾಕ್ಕೊಳ್ಳಿ. ನಾನೊಂದು ಸಣ್ಣ ಟೊಮೊಟೊ ಹಾಕ್ಕೊಳ್ಳಿ. ಸೊ ಇದು ಕ್ವಾಂಟಿಟಿ ಒಂದು ಇಂಪ್ರೂವ್ ಮಾಡೋವಂಥದ್ದು. ಸೊ ಅದಕ್ಕೋಸ್ಕರ ನಾನು 1 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಹಾಕಿದ್ರೆ ಚೆನ್ನಾಗಿರುತ್ತೆ, ಸೊ ಅದಕ್ಕೋಸ್ಕರ ನಾನು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಹಾಕ್ಕೊಳ್ಳಿ, ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಆಯಿತಾ? ಆಮೇಲೆ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳಿ. ಯಾಕಂದರೆ ಎಣ್ಣೆಲಿ ಫ್ರೈ ಆಗಿ ಅದು ಫುಲ್ಲು ಆ ಕಲರ್ನ ಬಿಡುತ್ತೆ. ಸೊ ಅದಕ್ಕೋಸ್ಕರ ಒಂದು ಫುಲ್ಲಷ್ಟು ಹಾಕ್ಕೊಳ್ಳಿ, ಸಾಕು. ಜಾಸ್ತಿ ಹಾಕ್ಕೊಳ್ಳೋಕೆ ಫುಲ್ ಅಷ್ಟು ಥರ ಅನ್ನಿಸುತ್ತೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಹಾಗೆ ಲೈಟಾಗಿ ಇದು ಮಾಡ್ಕೊಳ್ಳಿ. ಸೊ ಇದನ್ನು ನಾನು ಮಾಡೋದು ಅಂಥದ್ದು ಒಂದು 2-3 ಊಟ ಮಾಡಿಕೊಂಡು ಒಂದು 2-3 ತಿನ್ಬೋದು ಅಷ್ಟೇ. ಸೊ ಅದನ್ನು ಬಿಟ್ಟರೆ ಜಾಸ್ತಿ ಮಾಡೋಕ್ಕಾಗಲ್ಲ. ಸೊ ನೀವು ಬೇಕು ಅಂತಂದರೆ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಂಡು ಮಾಡ್ಕೊಳ್ಳಿ ಇದೇ ರೆಸಿಪಿನ. ನಾನು ಒಂದು ನಿಂಬೆಹಣ್ಣು ತೊಗೊಂಡಿದ್ದೆ, ಸೊ ಲೆಮನ್ ತೊಗೊಂಡಿದ್ದೆ. ಅದರಲ್ಲಿ ಅದು ದಪ್ಪದಲ್ವ, ಸೊ ಅದಕ್ಕೋಸ್ಕರ ನಾನು ಇಬ್ಬರು ಕ್ವಾಂಟಿಟಿ ಮೇಲೆ ಮಾಡ್ತಾ ಇರೋದ್ರಿಂದ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊತೀನಿ. ಬಟ್ ಇದರಲ್ಲಿ ಜಾಸ್ತಿ ಜ್ಯೂಸಿ ಲೆಮನ್ ಜ್ಯೂಸ್ ಇತ್ತು, ಸೊ ಅದಕ್ಕೋಸ್ಕರ ನಾನು ಅರ್ಧ ಮಾತ್ರ ಹಾಕ್ಕೊತಾ ಇದ್ದೀನಿ. ಅರ್ಧ ಹಾಕ್ಕೊಂಡು ಫಸ್ಟು ಗ್ಯಾಸ್ನ ಆಫ್ ಮಾಡಾದಮೇಲೆ ನೀವು ಇನ್ನೊಂದು ನಿಂಬೆಹಣ್ಣನ್ನ ಹಾಕ್ಕೊಳ್ಳಿ. ಓಕೆನಾ? ಆದಮೇಲೆ ಲಾಸ್ಟಲ್ಲಿ ನೀವು ಅದು ನೀಟಾಗಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಆಗುತ್ತೆ. ಸೊ ನೀವು ಆಪ್ಷನಲ್ಲಾಗಿ ಬೇಕಂದರೆ ಕೋಕೋನಟ್ ಯೂಸ್ ಮಾಡೋ, ಬಟ್ ನಾನು ಕೋಕೋನಟ್ ಹಾಕಲಿಲ್ಲ. ಬಟ್ ಯಾಕಂತಂದರೆ ನಮಗೆ ಕೋಕೋನಟ್ ಖಾಲಿ ಆಗಿತ್ತು. ಸೊ ಅದಕ್ಕೋಸ್ಕರ ನೀವು ಬೇಕು ಅಂತಂದರೆ ಕೋಕೋನಟ್ ಹಾಕೊಂಡ್ಮೇಲೆ ಲಾಸ್ಟಲ್ಲಿ ಈ ಥರ ಬರುತ್ತೆ. ಸೊ ಎಲ್ಲರೂ ತಿಂದು ಟೇಸ್ಟ್ ಮಾಡಿ.